ಜನುಮಾಂತರದ ನಂತರ ಲೆಟ್ಸ್ ಗೆಟ್ ಫಿಟ್ ಟುಗೆದರ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಕರೆಂಟ್ಲಿ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಶುರು ಮಾಡ್ಕೋತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಲಂಚ್ಗೆ ಡಿನ್ನರ್ಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಲಂಚ್ಗೆ ಅಂತ ನಾನು ಎಗ್ಸ್ ಅಕ್ಷುಕ ಮತ್ತು ಸಬ್ಸಿಗೆ ಸಪ್ಪೆ ಚಪಾತಿ ಮಾಡ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾನು ಪಪಾಯ ಮತ್ತು ಪ್ರೋಟೀನ್ ಶೇಕ್ನ ಕುಡ್ಕೊಂಡು ಆಫೀಸ್ಗೆ ಪಟ್ ಅಂತ ಹೊರಟು ಬರೋ ಅಷ್ಟೊತ್ತಿಗೆ ನನ್ನ ಪ್ರಾಣನೇ ಹೋಗಿತ್ತು. ಬಿಕಾಸ್ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಅದನ್ನೆಲ್ಲ ಮಾಡ್ಕೊಳ್ಳೋದು ಈಸಿ ಟಾಸ್ಕ್ ಅಲ್ವೇ ಅಲ್ಲ ಗುರು. ಲಂಚ್ ಮಾಡಿದ್ಮೇಲೆ ನೆನಪಾಯಿತು ನಾನು ವೀಡಿಯೋನೇ ತಗೊಂಡಿಲ್ಲ ಅಂತ. ಸೊ ಹಾಗೆ ಒಂದು ಲಂಚ್ ಆದಮೇಲೆ ವೀಡಿಯೋ ತೊಗೊಂಡು ನನ್ನ ಮುಖ ಎಲ್ಲ ಹಾಳಾಗೋಗಿದೆ ಅಂತ ನನಗೆ ನಾನೇ ಬೈಕೊಂಡು ಸ್ವಲ್ಪ ಕೆಲಸ ಮಾಡಿಕೊಂಡೆ. ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಟೈಮ್ ಬಂದೇ ಬಿಡ್ತು. ಸೊ ಸ್ನ್ಯಾಕ್ಸ್ಗೆ ಅಂತ ಮಖಾನ ತಿಂದೆ. ಹಾಗೆ 7 o'clock ಡಿನ್ನರ್ಗೆ ಅಂತ ಅವನಲ್ಲಿ ಚಪಾತಿ ಬಿಸಿ ಮಾಡಿಕೊಂಡು ಎಗ್ ಬುರ್ಜಿ ಜೊತೆ ತಿಂದು ನಾನು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆ ತಲುಪೋಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗೋಗ್ಬಿಟ್ಟಿತ್ತು. ಸೊ ಸುಸ್ತಾಗಿ ಫ್ರೆಶ್ ಅಪ್ ಆಗಿ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಓಟ್ಸ್ನ ಸೋಪ್ ಮಾಡಿ ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೆ. ಅದನ್ನು ನಾನೇ ಕಸ್ಟಮೈಸ್ ಮಾಡಿರೋ ಆಯಿಲ್ಗೆ ರೋಸ್ಮೆರಿ ಹಾಕ್ಕೊಂಡು ತಲೆ ಹಚ್ಕೊಂಡು ಡೇ ಮಾಡಿದೆ.